ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಮುಖ್ಯವಾಗಿ ಪ್ರಕೃತಿ ಅಂದರೆ ಯಾವುದೋ ಒಂದು ಗಿಡ, ಒಂದು ಮರ ಆಗಲಿ ಅದರಲ್ಲಿ ಜೀವ ಇರುತ್ತೆ. ಒಂದು ನೀರಲ್ಲಿ ಆಗಲಿ ಅದರಲ್ಲೂ ಒಂದು ಜೀವ ಇರುತ್ತೆ. ಒಂದು ಪ್ರಾಣಿ, ಒಂದು ಮೀನಾಗಲಿ, ಯಾವುದೇ ಪ್ರಾಣಿ ಆಗಲಿ ಎಲ್ಲದರಲ್ಲೂ ಭಗವಂತ ಇರ್ತಾನೆ. ಭಗವಂತನ ಮಿಲನ, ಭಗವಂತನ ಸಮ್ಮಿಲನ ಇರುತ್ತೆ. ಮನುಷ್ಯರು ಬರ್ತಾ ಅವರ ಟೆಕ್ನಾಲಜಿಗಳು ಎಷ್ಟು ಮಿತಿ ಮೀರ್ತಿದೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಆಗಂತಲೇ ಇರೋದು. ಇವತ್ತು ಏನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಅಮರನಾಥ ಯಾತ್ರೆ. ನಿಮಗೆ 4-5 ದಿನ ಕಳೀತು ಆ ವಿಷಯ ಆಗಿ. ಅಮರನಾಥ ಯಾತ್ರೆಯಲ್ಲಿ ಶಿವ ಅಮರತ್ವವನ್ನು ಪಾರ್ವತಿ ತಾಯಿಗೆ ಹೇಳೋಕ್ಕೋಸ್ಕರ ಒಂದು ಸುಂದರವಾದ ಜಾಗ, ಪ್ರಶಾಂತವಾದ ಜಾಗ, ಯಾರು ನೋಡಬಾರ್ದು, ಯಾರು ಕೇಳಬಾರ್ದು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೆ ಅಮರನಾಥ ಯಾತ್ರೆ ಕಾಶ್ಮೀರದಲ್ಲಿ ಆ ಜಾಗ ಆಯ್ಕೆ ಮಾಡ್ಕೊತಾರೆ. ಶಿವ ಪರಮಾತ್ಮ ಏನು ಚಂದ್ರನ ಒಂದು ಸರ್ಪವನ್ನು ಧರಿಸಿರ್ತಾರೆ, ಅದನ್ನೂ ಎಲ್ಲ ಬಿಚ್ಚಿಟ್ಟು ಯಾರು ಕೇಳಿಸ್ಕೋಬಾರ್ದು, ಯಾರಿಗೂ ಸದ್ದಿಲ್ಲದೆ ಅದು ಹೇಳಬೇಕು ಅನ್ನೋದಕ್ಕೆ ಅಮರನಾಥದ ಆ ಗುಹೆಯನ್ನು ಆಯ್ಕೆ ಮಾಡ್ಕೊತಾರೆ. ಅಲ್ಲಿ ತನ್ನ ಹಾಕಿದಂಥ ಹಾವು ಎಲ್ಲ ಹಾವಿಂದು ಒಂದು ಕೊಳ ಇದೆಯಂತೆ. ಅಲ್ಲಿ ನಿಜವಾಗ್ಲೂ ಆ ಹಾವು ವಾಸವಾಗಿದೆ, ಭಗವಂತ ಬಿಟ್ಟೋಗಿದ್ದು ಅಲ್ಲಿ ಅನ್ನೋದು ಪ್ರತೀತಿ ಇದೆ. ಯಾಕೆ ಈ ಮಾತು ಅಮರನಾಥದ್ದು ವಿಷಯ ತಾಳ್ತಿದ್ನಿ? ಅಮರನಾಥದಲ್ಲಿ ಐಸಲ್ಲಿ ಶಿವಲಿಂಗ ಆಗೋದು ತುಂಬ ಮುಖ್ಯವಾಗಿ ಭಗವಂತ ಮೂಡ್ತಿದ್ದ. ಆದರೆ ಹಿಂದೆ ವಿಜ್ಞಾನಿಗಳು ಹೇಳಿದ್ರಂತೆ, ಮುಂದೆ ಬರ್ತಾ ಇದು ಬೇಗ ಕರ್ಗೋಗೋ ಸ್ಥಿತಿ ಬರ್ಬೋದು ಅಂತ. ಆದರೆ 24 ದಿನನೋ 20 ದಿನನೋ 15 ದಿನ ಇರೋದು 15 ದಿನಕ್ಕೆ ಸಂಪೂರ್ಣ ಅದು ನೀರು ಥರ ಹಾವಿಯಾಗಿ ಶಿವಲಿಂಗ ಕರಗಿ ಹೋಗಿದೆ. ಮೊದಲೆಲ್ಲ ಯಾಕಿರ್ತಿತ್ತು, ಈಗ ಯಾಕೆ ಹಂಗಾಗಿದೆ ಅಂದರೆ ವಿಷಯ ಇಷ್ಟೇ. ಜನಗಳು ಟೆಕ್ನಾಲಜಿ ಭಗವಂತನಿಗಿಂತ ಏನು ಹಚ್ಚಲ್ಲ, ದೇವ್ರಿಗಿಂತ ಯಾವುದೂ ಹೆಚ್ಚಲ್ಲ. ಟೆಕ್ನಾಲಜಿ ಏನು ಅಂದರೆ ಅಲ್ಲಿ ಒಂದು 5,000-6,000 ಜನಕ್ಕೆ ಹೋಗೋಕ್ಕೆ ವ್ಯವಸ್ಥೆಗಳಿದ್ವಂತೆ. ಆದರೆ ಲಕ್ಷಾಂತರ ಜನ ಅಲ್ಲಿಗೆ ಹೋದಾಗ ನಡೆದಾಡೋದಾಗಲಿ, ಹೀಟ್ಗಳು, ಮತ್ತು ಅಲ್ಲಿ ಕ್ಯೂ ಲೈನು, ಅಲ್ಲಿ ನಿಲ್ಲೋಕ್ಕೆ ವ್ಯವಸ್ಥೆಗಳು, ರೆಸ್ಟೋರೆಂಟು, ಅದು ಇದು, ಮತ್ತು ರಸ್ತೆಗಳಿಗೆಲ್ಲ ಕೊರೆದಾಗ ಆ ತಾಪಮಾನ, ಆ ಶಾಖ, ಆ ಭಗವಂತನ ಸನ್ನಿಧಾನ ಗುಹೆಗೆ ಬಿತ್ತಲ್ಲ ಧೂಳೆಲ್ಲ, ಅದರಿಂದ ತಾಪಮಾನ ಹೆಚ್ಚಾಗಿ ಅದು ಕರ್ಗೋಗಿದೆ ಅಂತಲೂ ಹೇಳ್ತಾರೆ. ಮತ್ತು ಹೆಲಿಕಾಪ್ಟ್ರುಗಳು, ಅಲ್ಲಲ್ಲೇ ರೆಸ್ಟೋರೆಂಟು, ಹೋಟೆಲ್ಗಳು, ಅದರ ಅಕ್ಕಪಕ್ಕನೇ ಏನಾಗುತ್ತೆ ಅಂದರೆ ಅದರಲ್ಲಿ ಕೆಲಸ ಮಾಡಿದ್ದು ಅಲ್ಲಿಂದ ಧೂಳುಗಳು ಆ ಭಗವಂತನ ಗುಹೆ ಸೇರಿದಾಗ ಆ ತಾಪಮಾನಕ್ಕೆ ಕರ್ಗೋಗುತ್ತೆ. ಇದು ಈ ಥರನೂ ಇರ್ಬೋದು. ಇಲ್ಲವೋ ಪ್ರಪಂಚದಲ್ಲಿ ಆಗ್ತಾ ಇರೋದು ಅನ್ಯಾಯಗಳು, ಕೆಟ್ಟು ಕರ್ಮಗಳು, ಅದರ ಇಲ್ಲೋ ಯಾವುದಾದ್ರು ಸೂಚನೆ ಕೊಟ್ಟನೋ ಭಗವಂತ ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ದಿದ್ದು ಯಾವುದು ಇದಕ್ಕೆ ಈಗ ಒಂದು ಕರ್ಗೋಗಿದೆ ಅಂದರೆ ಅಲ್ಲಿ ಏನೋ ಪ್ರಕೃತಿ ವಿಕೋಪ ಇರಬೇಕು ಅನಿಸುತ್ತೆ. ಯಾಕೆಂದರೆ ಶಿವ ಪರಮಾತ್ಮನೇ ಪ್ರಕೃತಿನೇ ಶಿವ ಪರಮಾತ್ಮ. ಹಾಗಾಗಿ ಈ ವಿಚಾರನ ತುಂಬ ಆಲೋಚನೆ ಮಾಡಬೇಕಾಗುತ್ತೆ. ಭಗವಂತನಿಗಿಂತ ಯಾವ ಮನುಷ್ಯನೂ ಹೆಚ್ಚಲ್ಲ, ಯಾವ ಮನುಷ್ಯನ ಟೆಕ್ನಾಲಜಿಯೂ ಹೆಚ್ಚಲ್ಲ, ಯಾವ ಮನುಷ್ಯನ ವಿಜ್ಞಾನವೂ ಹೆಚ್ಚಲ್ಲ. ಈಗೇನು VIP ದರ್ಶನ ಅಂತೆ ಹೆಲಿಕಾಪ್ಟ್ರು ಅದ್ರ ಮೇಲೆ ಹೋದರೆ ಅದ್ರ ಧೂಳಾಗಲಿ, ಅದ್ರ ಹೀಟ್ ಆಗಲಿ, ಅದ್ರ ಪರಿಕಲ್ಪನೆ ಇದೆಯಾ? VIP ಅಂತ ಅಲ್ಲಿ ಹತ್ರಕ್ಕೆ ಬಿಟ್ಟರೆ, ಶಿವಲಿಂಗದ ಹತ್ತಿರಕ್ಕೆ ಅದ್ರ ಪಾವಿತ್ರ್ಯತೆ ಉಳಿಯುತ್ತಾ, ಅದ್ರ ಸ್ವಚ್ಛತೆ ಉಳಿಯುತ್ತಾ? ಅದಕ್ಕೆ ಒಂದು ಲೈನು, ಒಂದು ಡಿಸ್ಟೆನ್ಸು ಇರುತ್ತೆ. VIP ಅಂದರೆ ಕಟ್ಟೆ ಮೇಲೆ ಹೊತ್ತೋಗಿ ಶಿವಲಿಂಗ ಪಕ್ಕ ಟಚ್ ಮಾಡೋದು, ಆ ಥರದ್ದು ಆಗಿದೆಯೋ? ಪಾವಿತ್ರ್ಯತೆ ಕಮ್ಮಿ ಆಯಿತೋ ಇಲ್ಲೋ? ಈ ಹೀಟಿಗೆ ಅಲ್ಲಾಗ್ತಿರೋ ಒಂದು ಕಟ್ಟಡ ಇದಕ್ಕೋ ಹೋಟ್ಲುಗಳು ಜಾಸ್ತಿ, ಅದು ಅಲ್ಲಿ ಕೊರೆದು ಮಾಡಿ ರಸ್ತೆಗಳು ಮಾಡಿದಾಗ ಆ ಹೀಟಿಗೆ ಆಯಿತೋ ಗೊತ್ತಿಲ್ಲ. ಒಟ್ಟು ಪ್ರಕೃತಿ ವಿಕೋಪದ ಸಂಕೇತನೋ ಏನೋ ಗೊತ್ತಿಲ್ಲ, ಆಗಿದೆ. ಏನೋ ಆಗ್ದಲೇ ಇರಲಿ, ಮನುಷ್ಯನು ಬುದ್ಧಿ ಕಲೀಲಿ,
ಭಗವಂತನಿಗಿಂತ ಯಾವುದು ಹೆಚ್ಚಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.